ಹಾಯ್, ಸ್ಕ್ರೋಲ್ ಮಾಡೋಕ್ಕಿಂತ ಮುಂಚೆ 30 ಸೆಕೆಂಡ್ ಈ ವಿಡಿಯೋ ನೋಡಿ. ಈ ವಿಡಿಯೋ ಹಿಂದೂ ಮುಸ್ಲಿಂ ಬಗ್ಗೆನೂ ಅಲ್ಲ, ಕಾಂಗ್ರೆಸ್ ಅಥವಾ ಬಿಜೆಪಿ ಬಗ್ಗೆನೂ ಅಲ್ಲ. ಈ ವಿಡಿಯೋ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ಒಂದು ಪ್ರಶ್ನೆ ಕೇಳ್ತಾನೆ. ಒಂದು ವಿದ್ಯಾರ್ಥಿ 1 ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ಕಲಿತಾನೆ. ಅವನ ಕುಟುಂಬವು ಅವನ ಕನಸಿಗಾಗಿ ಎಷ್ಟೋ ತ್ಯಾಗ ಮಾಡಿರ್ತಾರೆ. ಆದರೆ ಕೊನೆಯ ಕ್ಷಣದಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗುತ್ತದೆ. ಅಲ್ಲಿ ಆ ವಿದ್ಯಾರ್ಥಿ ಮಾಡಿದ ತಪ್ಪೇನಿದೆ? ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗೋದ್ರಲ್ಲಿ ನಷ್ಟವಾಗೋದು ಬಿಜೆಪಿಗೂ ಅಲ್ಲ, ಕಾಂಗ್ರೆಸ್ಗೂ ಅಲ್ಲ, ಹಿಂದೂಗಳಿಗೂ ಅಲ್ಲ, ಮುಸ್ಲಿಮರಿಗೂ ಅಲ್ಲ. ನಷ್ಟವಾಗುವುದು ಪ್ರಾಮಾಣಿಕವಾಗಿ ಕಲಿತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾತ್ರ. ಅಲ್ಲಿ ದೆಹಲಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿರೋದು ಯಾವುದೋ ಧರ್ಮಕ್ಕಾಗಿ ಅಲ್ಲ ಅಥವಾ ಯಾವುದೋ ಪಕ್ಷಕ್ಕಾಗಿ ಅಲ್ಲ. ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಿರೋದು ಅವರ ಕಾಣಿಸಿಗಾಗಿ, ಅವರ ಭವಿಷ್ಯಕ್ಕಾಗಿ ಮತ್ತು ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ. ಆದರೆ ತುಂಬಾ ಜನರು ಇದನ್ನ ರಾಜಕೀಯ ಮತ್ತು ಧರ್ಮದ ಹೆಸರಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಯಾರು ಏನ್ ವಿಷಯ ಅಂತ ಗೊತ್ತಾಗದೆ ಸುಮ್ಮನೆ ಚರ್ಚೆ ಮಾಡಬೇಡಿ. ತಪ್ಪು ಯಾರೇ ಮಾಡಿರಲಿ, ಕಾನೂನಿನ ಮುಂದೆ ಅವರು ತಪ್ಪು ಒಪ್ಪಿಕೊಳ್ಳಲೇಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು. ಯಾಕಂದ್ರೆ ಇದು ಒಂದು ಎಕ್ಸಾಮ್ನ ವಿಷಯವಲ್ಲ, ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಕನಸಿನ ಪ್ರಶ್ನೆ. ಮೌನವಾಗಿದ್ದರೆ ಬದಲಾವಣೆ ಆಗೋದಿಲ್ಲ, ಧ್ವನಿ ಎತ್ತಿದಾಗ ಮಾತ್ರ ನ್ಯಾಯ ಸಿಗೋದು. ಓಕೆ, ನೀವು ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಈ ವಿಡಿಯೋ ತುಂಬಾ ಜನರಿಗೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಒಬ್ಬ ವಿದ್ಯಾರ್ಥಿಯ ಧ್ವನಿಯಾಗಿರುತ್ತದೆ. ಓಕೆ, ಥ್ಯಾಂಕ್ ಯು.